ಇದು ಕೋಕೋನಟ್ ಆಯಿಲ್, ವುಡ್ ಪ್ರೆಸ್ಡ್ ಆಯಿಲ್, ಈ ಕಡೆ ಗ್ರೌಂಡ್ ನಟ್ದು ಕೂಡ ಆಗ್ತಾ ಇದೆ, ಆಲ್ಮೋಸ್ಟ್ ಆಗಿದೆ. ಹೌದು. ಎಸ್. ಸೊ ಅದೇ ನಿಮ್ಗೆ ಹೇಳ್ತಾ ಇದ್ನಲ್ಲ ಗ್ರೌಂಡ್ ನಟ್ ಅಂತ ಹೇಳಿ, ಈ ಸೇಮ್ ಅದೇ ಅಸಂಪ್ಷನ್ ಅನ್ನೇ. ಗ್ರೌಂಡ್ ನಟ್ ಅಂತ ಅಂದ್ರೆ ಕೊಬ್ಬು ಅನ್ಕೊಂಡ್ಬಿಡ್ತಾರೆ. ನಿಮ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಆಯಿಲ್ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ಹೊರತು ಬ್ಯಾಡ್ ಕೊಲೆಸ್ಟ್ರಾಲ್ ಇರಲ್ಲ. ಒಂದು ಸೀಡ್ ನಾವು ತಿಂತಾ ಇದೀವಿ, ಈಗ ಬಾದಾಮಿ ತಿಂತಾ ಇದೀವಿ, ಕಡಲೆ ಬೀಜ ಮನೆಯಲ್ಲಿ ಆಸ್ ಯೂಶುವಲ್ ತಿಂತೀವಿ. ಬಾದಾಮಿ ಅಂತೀವಿ, ಕಡಲೆ ಬೀಜ ಅಂತ ಹೇಳಿದ್ರೆ ಹೌದು. ಈಗ ಆಲ್ಮಂಡ್ ಆಯಿಲ್ ನಮ್ಗೆ ಈಗ 4000 5000 ರೂಪಾಯಿ ಲೀಟರ್, ಅದನ್ನ ಕನ್ಸೂಮ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಬಡವರ ಬಾದಾಮಿ ಕಡಲೆ ಬೀಜ. ಯಾಕೆಂದ್ರೆ ನಮ್ ಲೋಕಲಿ ಗ್ರೌನ್ ನಾವೆಲ್ಲ ಸೀಡ್ಸ್ ಎಲ್ಲ ತರಿಸೋದು ಲೇಪಾಕ್ಷಿ, ಕದ್ರಿ, ಚಿತ್ರದುರ್ಗ, ಚಳ್ಳಕೆರೆಯಿಂದಾನೇ ಬರುತ್ತೆ. ನಿಮ್ಗೆ ಏನಂದ್ರೆ ಆಯಿಲ್ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿನಲ್ಲಿ ನಿಮ್ಗೆ ಡಿಫ್ರೆನ್ಶಿಯೇಟ್ ಆಗುತ್ತೆ ಅಷ್ಟೇ. ಸೀಡ್ಸ್ ಎಷ್ಟು ನೀವು ರಾ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ಚೆನ್ನಾಗಿ ಮಾಡ್ತೀವಿ, ಸಾಟೆಕ್ಸ್ ಮಾಡಿ ಡ್ರೈ ಮಾಡಿ ಹಾಕೋದ್ರಿಂದಾಗಿ ಆಯಿಲ್ ಶೆಲ್ಫ್ ಲೈಫ್ ಇನ್ಕ್ರೀಸ್ ಆಗುತ್ತೆ ಅಂಡ್ ಕ್ವಾಲಿಟಿ ಆಫ್ ಆಯಿಲ್ ಚೆನ್ನಾಗಿ ಬರುತ್ತೆ. ನಿಮ್ ಮೇನ್ ಆಗಿ ಏನಂತ ಅಂದ್ರೆ ಆಯಿಲ್ ಥಿಕ್ನೆಸ್ ನೋಡ್ಬಿಟ್ಟು ಆಯಿಲ್ ಹೇಗಿದೆ ಅಂತ ಕಂಡುಹಿಡಿಬಹುದು. ಅಂಡ್ ಆಯಿಲ್ ಬಂದಾದ್ಮೇಲೆ ಯಾವುದೇ ಕಾರಣಕ್ಕೂ ಬಿಟರ್ನೆಸ್ ಇರಬಾರ್ದು. ಆಯಿಲ್ ನಿಮ್ಗೆ ಸ್ವಲ್ಪ ಸ್ವೀಟೆಸ್ಟ್ ಟೆಕ್ಸ್ಚರ್ ಕೊಡುತ್ತೆ. ಏನಂದ್ರೆ ಇದು ಸೇಮ್ ನೀವು ಹೇಗೆ ಜ್ಯೂಸ್ ಮಾಡ್ತೀವಲ್ಲ, ಒಂದು ಮಿಕ್ಸಿನಲ್ಲಿ ಜ್ಯೂಸ್ ಮಾಡಿದಾಗ ಸೇಮ್ ಪ್ರೊಸೆಸ್ ಏನೇ. ಬಟ್ ಏನಂತ ಅಂದ್ರೆ ನಿಮಗೆ ಆಯಿಲ್ ಫಸ್ಟ್ ಬಂದಾಗ ಗ್ರೌಂಡ್ನಟ್ ಪಾರ್ಟಿಕಲ್ ಮಿಕ್ಸ್ ಆಗಿರುತ್ತೆ ಅಟ್ ದ ಟೈಮ್ ಆಫ್ ಮ್ಯಾನುಫ್ಯಾಕ್ಚರಿಂಗ್. ನಿಮ್ಗೆ ಅದು ತಿರುಗ್ತಾ ಇರ್ಬೇಕಾದ್ರೆ ಆ ಒನಕೆ ಒಳ್ಳು ಜೊತೆ ಕಡಲೆ ಬೀಜ ಒಳಗಡೆ ಸೇರ್ಕೊಂಡಿರುತ್ತೆ ಚಿಕ್ಕ ಪುಡಿ. ಆ ಪುಡಿ ಎಲ್ಲ ನಿಮಗೆ 3 days ಆಯಿಲ್ ಬಂದಷ್ಟೇ ಇಮಿಡಿಯೇಟ್ ಆಗಿ ಯೂಸ್ ಮಾಡಕ್ಕಾಗಲ್ಲ. ಇಮಿಡಿಯೇಟ್ ಆಗಿ ನೀವು ಬಾಂಡಿಗೆ ಹಾಕಿದ್ರೆ 3 ದಿನ ಇದನ್ನ ಹಂಗೆ ಇಡಬೇಕು. ಹೌದು, 3 days ಅದು ನ್ಯಾಚುರಲ್ ಆಗಿ ಫಿಲ್ಟರ್ ಆಗುತ್ತೆ. ಈಗ ನಿಮ್ಗೆ ಈಗ ಏನ್ ಕ್ಯಾನಲ್ ಆಯಿಲ್ ಬರ್ತಿದೆಯಲ್ಲ, ಈ ಆಯಿಲ್ ಫಿಲ್ ಆದಷ್ಟೇ ಇಮಿಡಿಯೇಟ್ ನಾವು ಇಲ್ಲಿ ಕಂಟೈನರ್ಸ್ ಇದೆ, ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಕಂಟೈನರ್ಸ್. ಈ ಕಂಟೈನರ್ಸ್ಗೆ ಫಿಲ್ ಮಾಡ್ತೀವಿ. ಈ ಕಂಟೈನರ್ಸ್ ಈಗ ಆಲ್ರೆಡಿ ಇಲ್ಲಿ ನಿಮ್ಗೆ ಈಗ ಆಯಿಲ್ ತಗೊಂಡು ಈ ಕಂಟೈನರ್ಗೆ ಹಾಕೋದ್ರಿಂದಾಗಿ ನಿಮ್ಗೆ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಶೆಲ್ಫ್ ಲೈಫ್ ಆಫ್ ದ ಆಯಿಲ್ ಇನ್ಕ್ರೀಸ್ ಇರುತ್ತೆ, ಚೆನ್ನಾಗುತ್ತೆ. ಅಂತ ಏನಂದ್ರೆ ಹಳೆ ಕಾಲದಿಂದನೂ ಸ್ಟೀಲ್ ಅಲ್ಲೇ ಆಯಿಲ್ ನ ಸ್ಟೋರ್ ಮಾಡೋದ್ರಿಂದಾಗಿ ನಿಮ್ಗೆ ಆಯಿಲ್ ನಿಮಗೆ ಮಾಯ್ಶ್ಚರ್ ಇರುತ್ತೆ. ಆಯಿಲ್ ನಿಮ್ಗೆ ಬಂದಾಗ ಸ್ವಲ್ಪ ಮಾಯ್ಶ್ಚರ್ ಕಂಟೆಂಟ್ ಇರುತ್ತೆ. ಸ್ಟೀಲ್ ಅಲ್ಲಿ ಏನಂತ ಅಂದ್ರೆ ನಿಮ್ಗೆ ಅದು ಆಯಿಲ್ ಮಾಯ್ಶ್ಚರ್ ಅಬ್ಸರ್ವ್, ನಿಮ್ಗೆ ಏನಂತಂದ್ರೆ ಈಗ ಡ್ರೈನೆಸ್ ಸನ್ಲೈಟ್ ಇಂದಾಗಿ ನಿಮ್ಗೆ ಹಳೆ ಕಾಲದಲ್ಲಿ ಏನಂದ್ರೆ ಒಂದ್ಸತಿ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಅದನ್ನ ಸನ್ಲೈಟ್ ಅಲ್ಲೇ ಇಡಬೇಕು ಅಂತ ಇತ್ತು. ಸನ್ಲೈಟ್ ಅಲ್ಲಿ ಇಟ್ಟರು ಒಳ್ಳೇದು, ಇಲ್ಲಾಂದ್ರೆ ಒಂದು ಸ್ಟೀಲ್ ವೇಸಲ್ ಅಲ್ಲಿ ಓಪನ್ ಕಂಟೈನರ್ ಅಲ್ಲಿ ಒಂದಿನ ಬಿಡೋದ್ರಿಂದ ಆಯಿಲ್ ಅಲ್ಲಿ ಇರೋಂಥ ತೇವಾಂಶ ಆರುತ್ತೆ. ನಿಮ್ಗೆ ಈಗ ಕೇಳ್ತಾ ಇದ್ರಲ್ಲ ಇಮಿಡಿಯೇಟ್ ಆಗಿ ಯೂಸ್ ಮಾಡ್ಬೋದಾ ಅಂತ, ಅದು ನಿಮ್ಗೆ ಈಗ ತೆಗ್ದಷ್ಟು ಇಮಿಡಿಯೇಟ್ ಆಗಿ ಬಳಸೋದಕ್ಕಾಗಲ್ಲ. ಹಾಕಿದಷ್ಟೇ ನಿಮ್ಗೆ ಹೊಗೆ ಬರುತ್ತೆ. ಏನಕ್ಕೆ ಅಂತ ಅಂದ್ರೆ ಕಡಲೆ ಬೀಜದ ಪಾರ್ಟಿಕಲ್ಸ್ ಅದ್ರಲ್ಲಿ ಇರುತ್ತೆ. ನಿಮ್ಗೆ ಇದು 3 days ಆದ್ಮೇಲೆ ಎಲ್ಲ ಕೆಳಗಡೆ ಗಸಿ ಕೂರುತ್ತೆ. ನಾವು ಅದನ್ನ ಈಗ ನ್ಯಾಚುರಲ್ ಓಲ್ಡ್ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಗ್ರಾವಿಟೇಷನಲ್ ಸೆಟಲ್ ಡೌನ್ ಅಂತ ಕರಿತೀವಿ. ಇವು ಹಾಕೋದ್ರಿಂದ ದಪ್ಪಾಗಿರೋ ಪಾರ್ಟಿಕಲ್ಸ್ ಎಲ್ಲ ಕೆಳಗಡೆ ಕೂರುತ್ತೆ, ಆಯಿಲ್ ತೇಲುತ್ತೆ. ಅದಾದ್ಮೇಲೆ ಇನ್ನೊಂದು ಕೆಲವೊಂದು ಅಸಂಪ್ಷನ್ ಇದೆ. ಏನಂದ್ರೆ ನಿಮ್ಗೆ ಆಯಿಲ್ ಹಾಕ್ತಿರಲ್ಲ, ನಿಮ್ಗೆ ಎಣ್ಣೆ ಜೊತೆ ಆಯಿಲ್ ಮಿಕ್ಸ್ ಆಗಲ್ವಾ, ಏನಾದ್ರೂ ಆಯಿಲ್ ಕೆಡುತ್ತೆ ಅಂತ ಹೇಳ್ತಾರೆ. ಆಯಿಲ್ ಹಾಕೋ ಪ್ರೊಸೆಸ್ ಏನಕ್ಕೆ ಅಂತ ಅಂದ್ರೆ ನೀವು ಕಡಲೆ ಬೀಜ ಸುಮ್ಮನೆ ಕಡಲೆ ಬೀಜ ಹಾಕಿದ ತಕ್ಷಣ ನಿಮಗೆ ಆಯಿಲ್ ಬರಲ್ಲ. ಕಡಲೆ ಬೀಜ ಒಂದು ಬೈಂಡ್ ಆಗ್ಬೇಕು. ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಒಂದು ಮೆಷಿನ್ ರನ್ ಮಾಡಿದ್ರು ಒಂದು ಪೌಡರ್ ಆಗುತ್ತೆ ಹೊರತು ಆಯಿಲ್ ಯಾವುದೇ ಕಾರಣಕ್ಕೂ ಬೈಂಡ್ ಆಗಲ್ಲ. ಬೈಂಡಿಂಗ್ ಈಗ ವಾಟರ್ ಅನ್ನೋದು ಬೈಂಡಿಂಗ್ ಏಜೆಂಟ್ ತರ ಆಡ್ ಮಾಡ್ತೀವಿ. ಬೈಂಡಿಂಗ್ ಏಜೆಂಟ್ ನಿಮ್ಗೆ ಅದ್ರೊಳಗಡೆ ಹೋಗಿ ಈಗ ನೋಡ್ಬೋದು ಇಲ್ಲಿ ಇಂಡಿ ಕಟ್ಟುತ್ತೆ ನಿಮ್ಗೆ. ಈಗ ಇದೆಯಲ್ಲ, ಇದು ನಿಮ್ಗೆ ವಾಟರ್ ಹಾಕಿದ್ಮೇಲೆ ಅದು ಒಂದು ಉಂಡೆ ತರ ಇಂಡಿ ಕಟ್ಟುತ್ತೆ. ಈ ಇಂಡಿ ಕಟ್ಟಿದಾಗ ನಿಮ್ಗೆ ಆಯಿಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಆ ವಾಟರ್ ಇರೋದು ಅದೇನ್ ಕೇಕ್ ಇರುತ್ತಲ್ಲ, ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಒಂದು ಕೇಕ್ ಆಚೆ ಬರುತ್ತೆ. ಆ ಕೇಕ್ ಇಂದ ನಿಮ್ಗೆ ವಾಟರ್ ಎಲ್ಲ ಅದು ಕೇಕ್ ಅಬ್ಸರ್ವ್ ಮಾಡಿರುತ್ತೆ. ವಾಟರ್ ಯಾವುದೇ ಕಾರಣಕ್ಕೂ ಆಯಿಲ್ ಜೊತೆ ಮಿಕ್ಸ್ ಆಗಲ್ಲ. ಆ ವಾಟರ್ ಡೆನ್ಸಿಟಿ ಆಯಿಲ್ ಡೆನ್ಸಿಟಿ ಬೇರೆ ಇರೋದ್ರಿಂದಾಗಿ ಏನು ಪ್ರಾಬ್ಲಮ್ ನಿಮಗೆ ವಾಟರ್ ಏನಾದ್ರು ಮಿಕ್ಸ್ ಆದ್ರೂ ಆಯಿಲ್ ಮೇಲೆ ತೇಲುತ್ತೆ. ಇದಾದ ತಕ್ಷಣ ಒಂದು 3 to 4 days ಫಿಲ್ಟರ್ ಆಗಬೇಕಾಗುತ್ತೆ. ಇದು ಆದಷ್ಟೇ ಇಮಿಡಿಯೇಟ್ ಆಗಿ ನೀವು ಈಗ ಕ್ಯಾನ್ಗೆ ನಾವು ಆಯಿಲ್ ನ ಫಿಲ್ ಮಾಡ್ತೀವಿ. ಇದು ನೆನ್ನೆ ಆಯಿಲ್, ನೆನ್ನೆ ನಾವು ಎಕ್ಸ್ಟ್ರಾಕ್ಟ್ ಮಾಡಿರೋದು. ಇನ್ನು ನಿಮಗೆ ನೋಡಬಹುದು ಅಲ್ಲಿ ಆಯಿಲ್ ಇನ್ನು ಕಂಪ್ಲೀಟ್ಲಿ ತಿಳ್ಕೊಂಡಿಲ್ಲ. ನಿಮ್ಗೆ ಇನ್ನು 2 ದಿನ ಬೇಕಾಗುತ್ತೆ. ಇದು ನಿಮ್ಗೆ 2 ದಿನ ಆದ್ಮೇಲೆ ಫುಲ್ ಫಿಲ್ಟರ್ ಆಗುತ್ತೆ. ಅವಾಗ ನಿಮ್ಗೆ ಈ ರೀತಿ ಫುಲ್ ಆಯಿಲ್ ಫಿಲ್ಟರ್ ಆದ್ರೆ ಈ ರೀತಿ ನಿಮಗೆ ಕಾಣುತ್ತೆ. ಇದನ್ನು ನೋಡಬಹುದು. ಆಯಿಲ್ ನಿಮ್ಗೆ ಫಿಲ್ಟರ್ ಆಗಿ ತಿಳಿಯಾಗಿದೆ, ಹೌದು ತಿಳಿಯಾಗಿದೆ. ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಮಿಷಿನ್ ಯೂಸ್ ಮಾಡಿ ಫಿಲ್ಟ್ರೇಷನ್ ಮೆಥಡ್ ಮಾಡ್ತಾ ಇಲ್ಲ. ಈಗಲೂ ಇದೆ ಕ್ಲಾತ್ ಯೂಸ್ ಮಾಡಿ ಮಾಡೋಂಥ ಮೆಥಡ್. ಏನಕ್ಕೆ ಅಂತ ಹೇಳಿ ಸ್ವಲ್ಪ ಪ್ರೊಡಕ್ಷನ್ ಜಾಸ್ತಿ ಮಾಡಿ ಕ್ವಾಂಟಿಟಿ ಆಫ್ ಆಯಿಲ್ ನಿಮಗೆ ಅಲ್ಲಿ ತಿನ್ನ ಆಗ್ಬಾರ್ದು ಅನ್ನೋ ಉದ್ದೇಶದಲ್ಲಿ ಈ ಮೆಥಡ್ ಬಳಸ್ತಾ ಇದ್ದೀವಿ.